ವೀಕ್ಷಕರೇ, ಈಶಾನ್ಯ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ನೋಡಿ, ನಮ್ಮಲ್ಲಿ ಎಷ್ಟೋ ಜನ ತುಂಬಾ ಶ್ರದ್ಧೆಯಿಂದ ಕೋಟಿಗಟ್ಟಲೆ ಹಣ ಹೂಡಿಕೆ ಮಾಡಿ ವ್ಯಾಪಾರ ಶುರು ಮಾಡ್ತಾರೆ. ಆದರೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಲಾಭ ಮಾತ್ರ ಶೂನ್ಯ. ಅಂಗಡಿಗೆ ಬರುವಂತಹ ಗ್ರಾಹಕರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆಯಾ? ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತೆ ವ್ಯಾಪಾರ ಕೈ ತಪ್ಪಿ ಹೋಗ್ತಾ ಇದೆಯಾ? ಅಥವಾ ಎಷ್ಟೇ ದುಡಿದ್ರೂ ಗಲ್ಲಾ ಪೆಟ್ಟಿಗೆಯಲ್ಲಿ ಹಣ ಉಳಿತಾಯ ಆಗ್ತಾ ಇಲ್ವಾ? ನೆನ್ಪಿಡಿ ವೀಕ್ಷಕರೇ, ಕಠಿಣ ಪರಿಶ್ರಮದ ಜೊತೆಗೆ ವಾಸ್ತು ಬಲ ಇಲ್ಲದೆ ಇದ್ರೆ ಎಂತಹ ದೊಡ್ಡ ವ್ಯಾಪಾರ ಕೂಡ ಕುಸಿದು ಬೀಳುತ್ತೆ. ನಿಮ್ಮ ವ್ಯಾಪಾರದ ಸ್ಥಳದ ವಾಸ್ತು ಹೇಗಿರಬೇಕು? ನಿಮ್ಮ ಅದೃಷ್ಟದ ಗಲ್ಲಾ ಪೆಟ್ಟಿಗೆ ಯಾವ ದಿಕ್ಕಿನಲ್ಲಿ ಇದ್ರೆ ಹಣದ ಹರಿವು ಹೆಚ್ಚಾಗುತ್ತೆ? ವ್ಯಾಪಾರದಲ್ಲಿ ಅಭೂತಪೂರ್ವ ಜನಾಕರ್ಷಣೆ ಉಂಟಾಗೋದಕ್ಕೆ ಏನು ಮಾಡಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಪಂಡಿತ್ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ನೋಡಿ, ಕೆಲವೊಂದು ಅಂಗಡಿಗಳಲ್ಲಿ ಈ ಸಾಲು ಜನ ಇರ್ತಾರೆ, ಆದರೆ ಪಕ್ಕದ ಅಂಗಡಿ ಖಾಲಿ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಈ ಕಸ್ಟಮರ್ಸ್ ಅಟ್ರಾಕ್ಷನ್ ಅನ್ನೋದು ಕೇವಲ ಅದೃಷ್ಟನೋ ಅಥವಾ ವ್ಯಾಪಾರ ಮಳಿಗೆಯ ವಾಸ್ತುವಿನಲ್ಲಿ ಈ ಅಡಗಿರುವಂತಹ ರಹಸ್ಯವಾದರೂ ಏನು ಅಂತ ಹೇಳಿ. ನೋಡಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಾವು ದೇಶಗಳ ಬಗ್ಗೆ ಆಲೋಚನೆ ಮಾಡೋಣ. ದೇಶಗಳು, ಅನೇಕ ದೇಶಗಳು ಅಭಿವೃದ್ಧಿ ಹೊಂದಿದೆ. ಅಲ್ಲಿ ಸಾಮಾನ್ಯವಾಗಿ ಒಂದು ರೀತಿಯ ಡಿಫಾಲ್ಟ್ ಅಂತ ನಾವು ಕರಿತೀವಲ್ಲ, ಆ ರೀತಿಯ ಡಿಫಾಲ್ಟ್ ಆಗಿರ್ತಕ್ಕಂಥ ಒಂದು ಭೂಪ್ರದೇಶ ಉಂಟಾಗಿರುತ್ತೆ. ಈಗ ಅತ್ಯಂತ ಬಡದೇಶ ಅಂತಕ್ಕಂಥದ್ದು ನೋಡಿದಾಗ ಅಥವಾ ಅತ್ಯಂತ ಶ್ರೀಮಂತ ದೇಶ ನೋಡಿದಾಗ, ಯಾಕೆ ಒಂದೇ ಭೂಮಿ ಇರೋದೇ ಒಂದು ರೌಂಡು, ಯಾಕೆ ಈ ತಾರತಮ್ಯ ಅಂತ ನೋಡಿದಾಗ ಅನೇಕ ಕಾರಣಗಳಿರ್ತವೆ. ಒಂದು, ಆ ಜಾಗದ ಶಾಸ್ತ್ರದ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ಮೆದಿನಿ ಜ್ಯೋತಿಷ್ಯ ಒಂದಾಗುತ್ತೆ. ಹಾಗೆ ಎರಡನೇದು ಈ ಭೂ ವಿಚಾರದಲ್ಲಿ ಬರ್ತಕ್ಕಂಥದ್ದು ಕ್ಷೇತ್ರ ವಿಚಾರ. ನಮ್ಮ ದೇಶದಲ್ಲಿ ಅನೇಕ ಜನ ಈ ಕುಂಠಿತಗೊಳ್ಳಕ್ಕೆ, ವ್ಯಾಪಾರ ಆಗಲಿ ಮನಸ್ಥಿತಿಯಲ್ಲಿ ಕುಂಠಿತಗೊಳ್ಳಕ್ಕೆ ನಾವು ತುಂಬ ಕಂಜೆಸ್ಟ್ ಮಾಡ್ಕೋತಾ ಇದ್ದೀವಿ, ಜಾಗಗಳನ್ನು ಕಂಜೆಸ್ಟ್ ಮಾಡ್ಕೊಳ್ತಾ ಇದ್ವಿ. ಒಂದು ಸಿಂಪಲ್ ಎಕ್ಸಾಂಪಲ್ಲು, ದೊಡ್ಡ ರೋಡ್ ಇದೆ, 10 ಗಾಡಿ ಹೋಗ್ತಾ ಇದೆ, ಯಾರಿಗೂ ಏನು ತೊಂದರೆ ಇಲ್ಲ, ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇದ್ದಾರೆ. ಆ ರೋಡ್ ಅರ್ಧ ಭಾಗ ಆಗುತ್ತೆ, ಅದೇ 10 ಗಾಡಿ. ಅದೇ ರೋಡು ಕಾಲು ಭಾಗ ಆಗುತ್ತೆ, ಅದೇ 10 ಗಾಡಿ. ಏನಾಗುತ್ತೆ, ಒಬ್ರೊಬ್ರಿಗೂ ಕೂಡ ಮನಸ್ಥಿತಿಗಳು ಚೇಂಜ್ ಆಗುತ್ತೆ. ಅಂದರೆ ಅಲ್ಲಿ ಆ ಜಾಗದ ವಾಸ್ತು ಅಂತ ಅದನ್ನೇ ಕರೆಯೋದು ನಾವು. ಅಂದರೆ ಫ್ರೀ ಮೂಮೆಂಟ್ ಆಫ್ ಪಂಚಭೂತಾಸ್ ಅಂತ ನಾವು ಕರಿತೀವಿ. ಯಾವಾಗ ಪಂಚಭೂತಗಳ ಫ್ರೀ ಮೂಮೆಂಟ್ ಇಲ್ವೋ, ಇವತ್ತಿನ ದಿವಸ ತುಂಬ ಜನ ಮನೆ ಕಟ್ಟಲೇಬೇಕು ಅಂತ ಹೇಳಿ 20/30 ಕಂಜೆಸ್ಟೆಡಾಗಿ ಕಟ್ಟಿ, ಅದೇ 20/30 ಕಟ್ಟತಕ್ಕಂಥವ್ರು ಸಮಸ್ಯೆಗೊಳಗಾಗಿ ಅಷ್ಟೇ ಲಕ್ಷಗಳನ್ನ ಅದನ್ನು ಹಾಕಿದ್ದಾರೆ. ಸಣ್ಣ ಜಾಗಕ್ಕೆ ಲಕ್ಷಗಟ್ಟಲೆ ಹಾಕಿರ್ತಾರೆ. ಎಲ್ಲಿ ನಾವು ಕಂಜೆಸ್ಟೆಡ್ ಇದ್ದರೂ ಕೂಡ ಅಲ್ಲಿ ವಾಸ್ತು ನೋಡಬೇಕು. ನೋಡಿ, ಅವರ ಪರಿಸ್ಥಿತಿಗೆ ನಾನು ಮಾತಾಡ್ತಾ ಇದ್ದೀನಿ. ಆ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ವಾಸ್ತುವನ್ನು ಸರಿಗೆ ಮಾಡಿಕೊಂಡ್ರೆ ಆವಾಗ ಸಮಸ್ಯೆ ಆಗಲ್ಲ. ದೊಡ್ಡ ಜಾಗದಲ್ಲಿ ವಾಸ್ತು ದೋಷ ಭಾಳ ಕಮ್ಮಿ ಇರುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ದೊಡ್ಡ ಪ್ರದೇಶ ಎಷ್ಟು ವಿಸ್ತಾರವಾಗುತ್ತೋ ನಿಮ್ಮ ಜಾಗ ಅಥವಾ ಯಾವುದೇ ಭೂಪ್ರದೇಶ ಇರ್ಬೋದು, ಎಷ್ಟು ದೊಡ್ಡದಾಗಿರುತ್ತೋ ನಿಮಗೆ ವಾಸ್ತು ದೋಷ ಬಹಳ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನು ಜಿಯೋಪತಿಕ್ ಸ್ಟ್ರೆಸ್ ಅಂತ ನಾವು ಕರಿತೀವಿ. ಜಿಯೋಪತಿಕ್ ಸ್ಟ್ರೆಸ್ ಬಗ್ಗೆ ಯಾವ ವಾಸ್ತುವರು ಮಾತಾಡೋದಿಲ್ಲ. ಈ ಜಿಯೋಪತಿಕ್ ಸ್ಟ್ರೆಸ್ಸು ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ. ಯಾಕೆ ಅಂತಂದರೆ, ಭೂಮಿ ತನ್ನಂತಾನು ಸುತ್ತಾ ಇದೆ, ಇದನ್ನು ತಲೆಲಿಟ್ಕೊಳ್ಳಿ. ಹಾಗೆ ಭೂಮಿ ಸೂರ್ಯನ ಸುತ್ತಾನೂ ಸುತ್ತಾ ಇದೆ, ಇದನ್ನು ತಲೆಲಿಟ್ಕೊಳ್ಳಿ. ಹಾಗಿದ್ದರೆ ಭೂಮಿಗೆ ಒಂದು ಶಕ್ತಿ ಇದ್ದ ಮೇಲೆ ನಾವು ಅದರ ಮೇಲಿರ್ತಕ್ಕಂಥ ಹುಲುಮಾನವರು ಅದರ ಶಕ್ತಿ ಕೇಂದ್ರದ ಮೇಲೆ ಕೂತಿದ್ದೀವಿ. ಈ ಶಕ್ತಿ ಕೇಂದ್ರದ ಮೇಲೆ ಕೂತಿರ್ತಕ್ಕಂಥ ಮನುಷ್ಯ ಆ ಶಕ್ತಿಯನ್ನು ಸರಿಯಾದ ದಿಕ್ಕಲ್ಲಿ ಅಳವಡಿಸ್ಕೋಬೇಕು. ಅದಕ್ಕೆ ಮೂಲ ಈ ವಾಸ್ತುನಲ್ಲಿ ನಾರ್ತ್ ಡೈರೆಕ್ಷನ್ ಅಂತ ಕರೆದಿದ್ದಾರೆ.
ಅದಕ್ಕೆ ಮೊದಲು ನೀವು ಏನಾದರೂ ಮನೆ ಕಟ್ಟಬೇಕು ಅಂತಂದರೆ ಈ ಫೌಂಡೇಶನ್ ಕಿಟ್ ಹಾಕ್ಕೊಳ್ಳೇಬೇಕು. ಭೂಪ್ರದೇಶ ಚೆನ್ನಾಗಿದ್ದು ಉತ್ತರದಲ್ಲಿ 0 ಡಿಗ್ರಿ ಬಂದಿದ್ದರೆ, ಕರೆಕ್ಟಾಗಿ ಆ ಸೈಟು 0 ಡಿಗ್ರಿಗೆ ಬಂದಿದ್ದರೆ ಯಾವ ಪರಿಹಾರವೂ ಬೇಕಾಗಿಲ್ಲ. ಹಾಗೆ ಆ ಒಂದು ತೊಗೊಂಡಿರ್ತಕ್ಕಂಥ ಭೂಪ್ರದೇಶದಲ್ಲಿ 10 ಡಿಗ್ರಿ ಮೇಲೆ ಮೀರಿದರೆ ವಾಸ್ತುದೋಷ ಶುರು ಆಗಿಬಿಡುತ್ತೆ. ಮೇಜರಾಗಿ 5ರವರೆಗೂ ಕೂಡ ನಿಮಗೆ ರಿಲೀಫು. ನಿಮ್ಮ ವಾಸ್ತು 5 ಡಿಗ್ರಿ ಟಿಲ್ಟ್ ಆಗಿದೆ ಅಂದರೆ 0 ಡಿಗ್ರಿಗೆ ನಿಮ್ಮ ಸೈಟು. ಯಾಕಂದರೆ ಈ ಭೂಮಿ ಮಾಡಿದಾಗ ಅಥವಾ ಕ್ರಿಯೇಟ್ ಆದಾಗ ಈ ರೀತಿಯಾಗಿರ್ತಕ್ಕಂಥ ಕಾಂಕ್ರೀಟ್ ಜಂಗಲ್ ಮಾಡ್ತೀವಿ ಅನ್ನೋದು ಇರಲಿಲ್ಲ. ಸೊ ಅದಕ್ಕೆ ಅನುಗುಣವಾಗಿ ಮತ್ತು ಪ್ರಕೃತಿಗೆ ಅನುಗುಣವಾಗಿ ಎರಡನ್ನೂ ನಾವು ಬೆಸಿಬೇಕು. ಈ ಬೆಸಿಬೇಕು ಅಂತ ಒಂದು ಸಂದರ್ಭದಲ್ಲಿ ಕೆಳಗಡೆಯಿಂದ ಇರತಕ್ಕಂಥ ಒಂದು ಎನರ್ಜೀಸ್ನ ಬ್ಲಾಕ್ ಮಾಡೋಕ್ಕೆ ಈ ಯಂತ್ರಗಳನ್ನು ಇಡಬೇಕು, ಈ ಚೈನೀಸ್ ಕಾಯಿನ್ನ ಇಡಬೇಕು. ಹಾಗೆ ಭಾಳ ಇಂಪಾರ್ಟೆಂಟಾಗಿ ಶಂಕುಸ್ಥಾಪನೆ ಮಧ್ಯದಲ್ಲಿ ಮಾಡಬೇಕು. ಅದರ ಜೊತೆಗೆ ನಮ್ಮ ಈ ಒಂದು ವಾಸ್ತು ಪುರುಷನ ಒಂದು ರಾಕ್ಷಸತ್ವವನ್ನು ಒಂದು ರೀತಿ ಅದುಮಿಡಬೇಕು. ಈ ರೀತಿ ಅನೇಕ ವಿಚಾರಗಳು ವಾಸ್ತುನಲ್ಲಿ ಬರುತ್ತೆ. ಆದರೆ ವ್ಯಾಪಾರ ಸ್ಥಳಕ್ಕೆ ಬಂದಾಗ ಎಲ್ಲ ಝೋನು ವರ್ಕ್ ಆಗಲ್ಲ. ಯಾಕೆಂದರೆ ವ್ಯಾಪಾರ ಸ್ಥಳದಲ್ಲಿ ಅಲ್ಲಿ ನಿದ್ದೆ ಮಾಡತಕ್ಕಂಥ ಜಾಗ ಇಲ್ಲ. ಹಾಗೆ ವ್ಯಾಪಾರ ಸ್ಥಳದಲ್ಲಿ ಅಡುಗೆ ಮಾಡ್ತಕ್ಕಂಥ ಜಾಗವನ್ನು ನಾವು ಹೆಚ್ಚಾಗಿ ಬಳಸ್ಕೊಳ್ಳೋದಿಲ್ಲ. ಹಾಗೆ ಅಲ್ಲಿ ಯಾವುದೇ ಒಂದು ವ್ಯಾಪಾರ ಸ್ಥಳದಲ್ಲಿ ಬರ್ತಕ್ಕಂಥ ಒಂದು ದಂಪತಿಗಳ ಸರಸವಾದ ವಿಚಾರದಲ್ಲಿ ಎಲ್ಲೂ ಇರೋದಿಲ್ಲ ಅಲ್ಲಿ. ಸೊ ವ್ಯಾಪಾರ ಅಂತಂದಾಗ ನಾವು ಕೆಲವೇ ಝೋನ್ಸ್ನ ನಾವು ಮುಖ್ಯವಾಗಿ ನೋಡ್ತೀವಿ. 360 ಡಿಗ್ರಿಯಲ್ಲಿ 32 ಝೋನನ್ನು ನಾವು ಎಲ್ಲದಕ್ಕೂ ನೋಡ್ತೀವಿ. ದೇವಸ್ಥಾನಕ್ಕೂ ನೋಡ್ತೀವಿ, ಹಾಗೆ ನಾವು ವ್ಯಾಪಾರ ಸ್ಥಳದಲ್ಲೂ ನೋಡ್ತೀವಿ, ಒಂದು ತರಕಾರಿ ಅಂಗಡಿಲೂ ಕೂಡ ನೋಡ್ತೀವಿ. ನಾವು ಮಾಡ್ತಕ್ಕಂಥ ವ್ಯಾಪಾರ, ಒಬ್ಬರು ಆ ಕಡೆ ವ್ಯಾಪಾರ ಮಾಡ್ತಾಯಿರ್ತಾರೆ, ಒಬ್ಬರು ಈ ಕಡೆ ವ್ಯಾಪಾರ ಮಾಡ್ತಾಯಿರ್ತಾರೆ. ಆ ಕಡೆ ವ್ಯಾಪಾರದವನಿಗೆ ಜನ ಜಾಸ್ತಿ, ಈ ಕಡೆ ವ್ಯಾಪಾರ ಮಾಡಿದವನಿಗೆ ಜನ ಕಮ್ಮಿ. ಈ ಸಣ್ಣ ಸಣ್ಣ ವಿಚಾರ ಕೂಡ ಬರುತ್ತೆ. ಅದು ಆ ಕಾರಣದಿಂದ ಅನೇಕ ಈ ಬೀದಿ ಬದಿ ವ್ಯಾಪಾರರು ಬದಲಾಯಿಸ್ತಾರೆ, ಈ ಕಡೆ ಸರಿ ಇಲ್ಲ ಅಂತ ಅಲ್ಲಿ ಹೋಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಇಂಟರ್ನಲ್ ವಾಸ್ತು ಕಿಟ್ಟು ಭಾಳ ಪವರ್ಫುಲ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಇಂಟರ್ನಲ್ ವಾಸ್ತು ಕಿಟ್ಟು ಎಷ್ಟು ಪವರ್ಫುಲ್ ಅಂತಂದರೆ ಅಷ್ಟು ಪವರ್ಫುಲ್ಲು. ಹಾಗೆ ವ್ಯಾಪಾರದಲ್ಲಿ ಯಾವ ದಿಕ್ಕಲ್ಲಿ ನಮಗೆ ಗಲ್ಲಾಪೆಟ್ಟಿಗೆ ಇಡಬೇಕು ಅಥವಾ ಎಲ್ಲಿ ವ್ಯಾಪಾರ ಆಗುತ್ತೆ, ಯಾವ ದಿಕ್ಕಲ್ಲಿ ಕೂತ್ಕೊಳ್ಳೋದಲ್ಲ. ನಿಮ್ಮದು ಗ್ರಾಹಕರು ಬಂದರೆ ನೀವು ಸ್ವಲ್ಪ ಚೆನ್ನಾಗಿ ಮಾತಾಡಿಸಿ, ಅದು ಇಂಪಾರ್ಟೆಂಟ್. ಯಾವ ದಿಕ್ಕಲ್ಲಿ ಹಿಂಗೆ ಕೂತ್ಕೊಂಡು ಇವ್ರು ಈ ಕಡೆ ಬಂದರೆ ಹಿಂಗೆ ಮಾತಾಡ್ತಾ ಇದ್ದರೆ ಹುಚ್ಚರು ಅಂತಾರೆ. ಯಾಕಪ್ಪ ಮುಖ ನೋಡ್ಕೊಂಡು ಮಾತಾಡೋಲ್ಲ ನಮಗೆ ಅಂತಾರೆ. ಆ ರೀತಿ ಅದು ತುಂಬ ಜನ ಹಂಗೆ ಅಂದ್ಕೊಂಡು ಯಾವ ದಿಕ್ಕಲ್ಲಿ ಕೂತ್ಕೊಂಡು ವ್ಯಾಪಾರ, ಯಾವ ದಿಕ್ಕೂ ಇಲ್ಲ. ನಿಮ್ಮ ವಸ್ತುಸ್ಥಿತಿಗಳು ಕರೆಕ್ಟಾಗಿದೆಯಾ 360 ಡಿಗ್ರಿ ವಾಸ್ತು ನೋಡ್ಕೊಳ್ಳಿ. ಕರೆ ಆದ ನಂತರ ನಾವು ಎಲ್ಲಿಡಬೇಕು ಅಂತ ನೋಡೋಣ. ಓಕೆ ಗುರುಜಿ, ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ರೀ ಮೇಡಮ್. ನಮಸ್ತೆ ಮಾ, ತಮ್ಮ ಹೆಸರು? ನನ್ನ ಹೆಸರು ಕವಿತಾ ಅಂತ ಮೇಡಮ್. ಸವಿತಾ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಿಜಾಪುರ ಡಿಸ್ಟ್ರಿಕ್ಟಿಂದ ಮಾಡಕತ್ತೀವಿ ರೀ ಮೇಡಮ್. ಸರಿಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಿತ್ತು ರೀ ಮೇಡಮ್. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ. 10/9/2004 ರೀ ಮೇಡಮ್. ಸಮಯ ಅಮ್ಮ? ಸಮಯ ಸಂಜೆ 6:15 ರೀ. 6:15 ಸಂಜೆ. ಎಲ್ಲಿ ಹುಟ್ಟಿದ್ದು? ಮಹಾರಾಷ್ಟ್ರ ರೀ, ಹಾಸ್ಪಿಟ್ಲಲ್ಲಿ ಹುಟ್ಟಿದ್ರಿ. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಕರ್ನಾಟಕದಲ್ಲಿ ಹುಟ್ಟಿದ್ರೆ ಯಾವ ಊರು ಅಂತ ಹೇಳ್ಬೇಕು ನಾವು? ಮಹಾರಾಷ್ಟ್ರ ಅಂತಂದರೆ ಅದೇನು ಸಣ್ಣ ಹಳ್ಳಿನ ಅದು? ಇಲ್ರಿ, ಅಲ್ಲಿ ವೈಶ್ಯ ಅಂತೇಳಿ ಒಂದು ಹಾಸ್ಪಿಟಲ್ ರೀ ಗುರುಜಿ. ಅದಕ್ಕೊಂದು ಜಿಲ್ಲೆ ಅಂತ ಇರುತ್ತಲ್ಲಮ್ಮ? ವಲ್ಲಭ್ ನಗರ್ ರೀ, ವಲ್ಲಭ್ ನಗರ್. ಅದೊಂದು ಜಾಗದ ಹೆಸರಾ ಅಥವಾ ಈ ಥರ ನೀವು ಗುಲ್ಬರ್ಗ ಆ ಥರದ ಹೆಸರಾ? ನೀವು ಯಾಕೆ ಸ್ವಲ್ಪ ಕರೆಕ್ಟಾಗಿರ್ತಕ್ಕಂಥ ಊರ ಹೆಸರು ಹೇಳ್ತಾ ಇಲ್ಲ? ಅದು ಪುಣೆ ರೀ, ಪುಣೆದಾಗ ವಲ್ಲಭ್ ನಗರ್ ಅಂತ ಹೇಳಿ ಒಂದು ನಗರ. ಆ ಥರ ಬರಲ್ಲಮ್ಮ. ಏನು ಓದಿದ್ದೀರಿ ನೀವು? ನಾವು ಭಾಳ ಓದಿಲ್ರಿ. ಭಾಳ ಓದಿಲ್ಲ ಅಂದರೂ ಕೂಡ ವ್ಯವಹಾರದ ಜ್ಞಾನದಲ್ಲಿ ಊರ ಹೆಸರು ಹೇಳಬೇಕು. ಪಕ್ಕದಲ್ಲಿ ಯಾರು ಕೂತಿದಾರ, ಮಲಗಿದಾರ ಇನ್ನೂ ನಿಮ್ಮ ಮನೇಲಿ ಇನ್ನೂ ಭಾನುವಾರ? ನಾನು ನನ್ನ ಮಗ ಇಬ್ರೇ ರೀ. ಅವ್ರಿಗೆ ಗೊತ್ತಿಲ್ವಾ ಪುಣೆ ಅಂತ ಹೇಳಕ್ ಬರಲ್ವಾ? ವಲ್ಲಭ್ ನಗರ್ ಅಂತ ಎಲ್ಲಿ ಬರುತ್ತಮ್ಮ ಇಲ್ಲಿ ಹಾಕೊಳಕ್ಕೆ? ಪುಣೆ ಬರುತ್ತೆ.
ಗೊತ್ತಾಗಲ್ಲ. ತಿಳ್ಕೊಂಡು ಹೆಂಗೆ ಹೇಳಬೇಕು ಅಂತ ಬರ್ಕೊಂಡು ಟೈಮ್ ವೇಸ್ಟ್ ಮಾಡ್ದಂಗೆ ಮಾಡಬೇಕು. ಏನು ಪ್ರಶ್ನೆ ಇದೆ? ನನ್ನ ಮಗನಿಗೆ ಗೌರ್ಮೆಂಟ್ ನೌಕರಿ ಆಗ್ತದ ಇಲ್ಲ ಕೇಳಿ. ಗೌರ್ಮೆಂಟ್ ಜಾಬ್ ಆಗಲ್ಲಮ್ಮ. ಗೌರ್ಮೆಂಟ್ ಜಾಬ್ಗೆ ಭಾಳ ಬುದ್ಧಿ ಇರಬೇಕು. ಬುದ್ಧಿ ಕಮ್ಮಿ ಇದ್ದಾಗ ಹೆಂಗಾಗುತ್ತೆ? 2035 ಬುಧ ದಶೆ ವ್ಯಾಪಾರದಲ್ಲಿ ಮಾತ್ರ ಅವರಿಗೆ ಅಭಿವೃದ್ಧಿ ತೋರಿಸ್ತಾ ಇದೆ. ಈ ಬುಧನ ಕಾಂಬಿನೇಷನಲ್ಲಿ 8 ಬಂದಿರೋದ್ರಿಂದ ಕೆಲಸಕ್ಕೆ ಹೋಗದಲೇ ಹಂಗೆ ಕೂತ್ಕೊಳ್ತಕ್ಕಂಥ 17 ವರ್ಷ ಏನೂ ಕೆಲಸ ಮಾಡದಲೇ ಕೂತ್ಕೊಳ್ತಕ್ಕಂಥ ಕಾಂಬಿನೇಷನ್ ಇದೆ. 2ನೇ ಮನೆ ಬರ್ತಕ್ಕಂಥ ಈ ಒಂದು ಕಾಂಬಿನೇಷನಲ್ಲಿ ರಾಹು ಬರೋದ್ರಿಂದ ಕೆಲಸ ಮಾಡದಲೇ ಸುಮ್ಮನೆ ಸೋಂಬೇರಿತನ ಮಾಡ್ತಕ್ಕಂಥದ್ದು ನೀವೇನೇ. ಯಾಕೆಂದರೆ ಇಲ್ಲಿ 8ನೇ ಮನೆ ಬಂದಾಗ 8ನೇ ಮನೆ ವ್ಯಾಪಾರವನ್ನು ಸ್ವಲ್ಪ ಅಂದರೆ ವ್ಯಾಪಾರ ಯಾವ ರೀತಿ ಮಾಡಬೇಕು ಅಂದರೆ ಹಣ ಹೂಡಿಕೆ ಇಲ್ಲದೆ ವ್ಯಾಪಾರ ಅಂದರೆ ಸೇಲ್ಸ್ ಮಾರ್ಕೆಟಿಂಗ್ ವಿಚಾರದಲ್ಲಿ ಮಾಡಬೇಕು. ರಾಹುವಿನ ಉಂಗುರ ಆಗಿರ್ತಕ್ಕಂಥ ಒಂದು ಗೋಮೇಧಿಕವನ್ನು ಧರಿಸಿದ್ರೆ ಬದಲಾವಣೆ ಆಗುತ್ತೆ. ಗೌರ್ಮೆಂಟ್ ಕೆಲಸಕ್ಕೆ 10ನೇ ಮನೆ ಬರಬೇಕು. 10ನೇ ಮನೆ ಭಾಳ ಕಮ್ಮಿ ಇರೋದ್ರಿಂದ ಗೌರ್ಮೆಂಟ್ ಕೆಲಸ ಇಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಹಿಡಿದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ. ಓಕೆ, ಕರೆ ಕಟ್ಟಾಗಿರುವಂಥದ್ದು. ಗುರುಜಿ ನೋಡಿ, ಗಲ್ಲಾಪೆಟ್ಟಿಗೆಯ ಪವರ್ ಬಹಳಷ್ಟು ಇಂಪಾರ್ಟೆಂಟ್ ಈ ವ್ಯಾಪಾರದಲ್ಲಿ. ಸೊ ಹಾಗಾಗಿ ಬಂಡವಾಳ ಎಷ್ಟು ಮುಖ್ಯ ಆಗುತ್ತೋ ಗಲ್ಲಾಪೆಟ್ಟಿಗೆ ಕೂಡ ಇಡುವಂತಹ ದಿಕ್ಕು ಕೂಡ ಅಷ್ಟೇ ಮುಖ್ಯ ಅಂತ ಹೇಳಲಾಗತ್ತೆ. ಹಣದ ಹರಿವು ನಿರಂತರವಾಗಿ ಇರಬೇಕು ಅಂತಂದರೆ ಈ ಗಲ್ಲಾಪೆಟ್ಟಿಗೆ ಯಾವ ದಿಕ್ಕಿನಲ್ಲಿ ಇರಬೇಕು, ಇದು ಎಷ್ಟು ಮುಖ್ಯ ಆಗುತ್ತೆ ಅಂತ ಇದಕ್ಕೊಂದು ಉದಾಹರಣೆ ಕೋಟ್ ಮಾಡ್ತೀನಿ. ನಮ್ಮ ಒಂದು ದಕ್ಷಿಣದಲ್ಲಿ ಭಾರತದಲ್ಲಿ ಒಂದು ಜಾಗ ಇದೆ. ಆ ಜಾಗಕ್ಕೆ ಹೋಗಿ ಸುರಿತಾರೆ ದುಡ್ಡನ್ನ. ಅದೆಲ್ಲಿ ಅಂದರೆ ತಿರುಮಲದಲ್ಲಿ. ಅಲ್ಲಿ ಒಂದು ಜಾಗ ಇದೆ. ಅಲ್ಲಿ ನೋಡ್ತಾ ಇದ್ರೇ ಜೋಬಲ್ಲಿರೋದೆಲ್ಲ ಹಾಕ್ಬಿಡೋಣ ಅನಿಸುತ್ತೆ. ಹೋಗೋರಿಗೆ ಅನಿಸೋದಿಲ್ಲ, ಹಾಕಬೇಕು ಅಂತ ಅನ್ಸಲ್ಲ. ಲಾಡು ತಿನ್ನೋಣ, ಹೋಗೋಣ, ದೇವ್ರ ದರ್ಶನ ಮಾಡೋಣ, ಬರೋಣ ಅನಿಸುತ್ತೆ. ಆ ಬರೋ ಜಾಗದಲ್ಲಿ ನೋಡ್ತಾ ಇದ್ದಾಗ ನಾನು ಏನಾದ್ರು ಹಾಕಬೇಕು, ಆ ರೀತಿಯಾಗಿರ್ತಕ್ಕಂಥ ಒಂದು ಜಾಗ ಇದೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅದು 20/30 ಆದರೂ ಕೂಡ ಆ ಜಾಗ ಇದೆ. ಅಂದರೆ ಏನಂದರೆ ದೊಡ್ಡ ಪ್ರದೇಶ ಆ್ಯಂಗಲ್ಲು ಅದೇ ಲೈನಲ್ಲೇ ನಮಗೆ ಬಂದ್ಬಿಡುತ್ತೆ. ಅರ್ಥ ಮಾಡ್ಕೋಬೇಕು. ನಾರ್ತು ತಿರುಪತಿಲಿರ್ತಕ್ಕಂಥ ನಾರ್ತೂ ಸೇಮು, ಇನ್ನೊಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಕಂಚೀಪುರಮಲ್ಲಿರ್ತಕ್ಕಂಥ ನಾರ್ತು ಸೇಮು, ವಿಧಾನಸೌಧದಲ್ಲಿರ್ತಕ್ಕಂಥ ನಾರ್ತು ಸೇಮು, ನನ್ನ ಮನೇಲಿರ್ತಕ್ಕಂಥ ನಾರ್ತು ಸೇಮು, ನಿಮ್ಮ ಮನೇಲಿರ್ತಕ್ಕಂಥ ನಾರ್ತು ಸೇಮು. ನಾರ್ತಲ್ಲಿ ವ್ಯತ್ಯಾಸನೇ ಆಗಿಲ್ಲ. ಹಾಗಿದ್ರೆ ಪ್ರತಿಯೊಂದು ಭೂಪ್ರದೇಶದಲ್ಲಿ ಶಕ್ತಿಶಾಲಿ ಕಂಪನಗಳಿರ್ತವೆ ಅದೇ ದಿಕ್ಕಲ್ಲಿ. ಪೂರ್ವ ಅಂದರೆ ಎಲ್ಲರಿಗೂ ಒಂದೇ ಪೂರ್ವ, ಯಾರಿಗೂ ಪೂರ್ವ ಚೇಂಜ್ ಆಗೋದೇ ಇಲ್ಲ. ಯಾಕೆಂದರೆ ಈ ಒಂದು ಸೂರ್ಯ ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಒಂದು ಸಣ್ಣ ಕಳ್ಳೆಕಾಯಿ ಇದ್ದಂಗಿದು ನಮ್ಮ ಭೂಮಿ, ಸಣ್ಣ ಕಳ್ಳೆಕಾಯಿ. 1,40,00,000 ಕಿಲೋಮೀಟರ್ ಇರ್ತಕ್ಕಂಥದ್ದು ಸೂರ್ಯ, ಅಷ್ಟು ಅಗಲ ಇದೆ. ಅದರಲ್ಲೊಂದು ಸಣ್ಣ ಕಾಯಿದು. ಒಂದು ದೊಡ್ಡ ಫುಟ್ಬಾಲ್ ಗ್ರೌಂಡಲ್ಲಿ ಫುಟ್ಬಾಲ್ ಎಷ್ಟೋ ಅಷ್ಟೇ ಭೂಮಿ. ಫುಟ್ಬಾಲ್ ಎಷ್ಟು ದೊಡ್ಡದು ಗ್ರೌಂಡು, ಭೂಮಿ ಎಷ್ಟು. ಆ ಪ್ರದೇಶದಲ್ಲಿ ಈಸ್ಟಿಂದ ಬರ್ತಕ್ಕಂಥ ನಮ್ಮ ಬೆಳಕು ಎಲ್ಲ ಕಡೆ ಈಸ್ಟೇ ಆಗಿಬಿಡುತ್ತೆ. ಇದನ್ನು ನೀವು ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವಾಸ್ತು ಬದಲಾವಣೆ ಮನೆ ಕಟ್ಟೋ ಸಮಯದಲ್ಲೇ ಮಾಡಬೇಕು. ಇನ್ ಕೇಸ್ ಕಟ್ಟಿಲ್ಲ, ಹಾಕಿಲ್ಲ ಅಂತಂದರೆ ಅವಾಗ ನಾವೇನು ಮಾಡ್ತೀವಿ, ಇಂಟರ್ನಲ್ ವಾಸ್ತು ಕಿಟ್ ಅಂತ ನಾವು ಮಾಡ್ತೀವಿ. ಆಚೆ ಹಾಕೋಕ್ಕಾಗಿಲ್ಲ, ಒಳಗೆ ಭೂಮಿ ಆಗಲಿಲ್ಲ ಅಂದಾಗ ಇಂಟರ್ನಲ್ ವಾಸ್ತು ಕಿಟ್ ಅಂತ ಮಾಡಲೇಬೇಕು. ಯಾಕೆಂದರೆ ಈಗ ಡಿಫ್ಲೆಕ್ಟ್ ಆದಾಗ ನಮಗೆ ಅದನ್ನು ಸರಿಪಡಿಸೋಕ್ಕೆ ಪಂಚಭೂತಗಳ ಸಹಾಯ. ಸೊ ಪಂಚಭೂತಗಳ ಸಹಾಯದಿಂದ ಅನೇಕ ಪದಾರ್ಥಗಳನ್ನು ಇಂಟರ್ನಲ್ ವಾಸ್ತುಲಿ ನಾವು ಕಿಟ್ಟನ್ನು ನಾವು ಹಾಕಿಸ್ತೀವಿ. ಒಂದು ಈಗ ದುಡ್ಡಿನ ವಿಚಾರ ಬಂತು. ನೀವು ವಾಸ್ತುನೇ ಸರಿ ಇಲ್ಲ ಅಂತಂದಾಗ ನೀವು ಗಲ್ಲಾಪೆಟ್ಟಿಗೆ ಎಲ್ಲಿಟ್ಟರೂ ಕೂಡ ಏನು ಪ್ರಯೋಜನ ಆಗಲ್ಲ. ಆದರೂ ಕೂಡ ಅದರಲ್ಲಿ 30% ಇನ್ಕ್ರೀಸ್ ಆಗಬೇಕು ಅಂತಂದರೆ ಫಸ್ಟು ಡೈರೆಕ್ಷನ್ ವೆರಿ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಷನ್ ಇಲ್ಲದೆ ನೀವು ಏನಾದ್ರು ಮಾಡಿದ್ರೂ ಕೂಡ ವೇಸ್ಟೇ. ಬಟ್ ಎಲ್ಲರಿಗೂ ಕೂಡ 0 ಡಿಗ್ರಿ ನಾರ್ತ್ ಬರಲೇಬೇಕು, ಅದು ರೂಲ್. ಇದು 0 ಡಿಗ್ರಿ ನಾರ್ತಲ್ಲೇ ಕೂತ್ಕೋಬೇಕು. ಅದಕ್ಕೆ ಆವತ್ತಿನ ಕಾಲದ ದೇವಸ್ಥಾನಗಳೆಲ್ಲ 0 ಡಿಗ್ರಿ ನಾರ್ತಲ್ಲೇ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಅದಕ್ಕೆ ಇವತ್ತು ಕೂಡ ನಾವು ದೇವಸ್ಥಾನದಲ್ಲಿ ವಿಸ್ಮಯ ನೋಡ್ತೀವಿ. ಎಲ್ಲಿ ವಿಸ್ಮಯ ನೋಡ್ತೀವಿ?
ಗವಿ ಗಂಗಾಧರೇಶ್ ದೇವಸ್ಥಾನದಲ್ಲಿ ನೋಡ್ತೀವಿ ವಿಸ್ಮಯ. ಅಲ್ಲಿ ಜನವರಿ 15ನೇ ತಾರೀಕು ಸೂರ್ಯರ ಕರೆಕ್ಟಾಗಿ ಅದು ಹೆಂಗೆ ಮತ್ತೆ ಮಾಡಿರೋದು ವಾಸ್ತುನೇ ಅಲ್ವಾ ಅದು. ಅದೇನು ದೇವ್ರು ಬಂದ್ಬಿಟ್ಟು ನಾನು ಇನ್ಮೇಲೇ ಬೀಳ್ತೀನಿ, ಇದೇ ಕಲ್ ಮೇಲೆ ಎಲ್ಲ ಬಂದು ದರ್ಶನ ಮಾಡ್ಕೊಳ್ಳಿ. ವಾಸ್ತು ರೀ ವಾಸ್ತು. ನಿಮ್ಮ ಮನೇನ ಅದೇ ಥರನೇ ವಾಸ್ತು ಪ್ರಕಾರ ಮಾಡಬೇಕು ಅಂತಂದರೆ ಇಂಜಿನಿಯರ್ಗಳಿಗೆ 0 ಡಿಗ್ರಿ ನಾರ್ತ್ಗೆ ಕರೆಕ್ಟಾಗಿ 32 ವಲಯಗಳು ಇವತ್ತು ಯಾರಿಗೂ ಗೊತ್ತಿಲ್ಲ. ಎಲ್ಲ ಇಂಜಿನಿಯರ್ಸು ಆಗಿನ ಕಾಲದಲ್ಲಿ ವಾಸ್ತುಶಾಸ್ತ್ರನ ಫಾಲೋ ಮಾಡೋರು ಎಲ್ಲ ಸಿವಿಲ್ ಇಂಜಿನಿಯರ್ಸು. ಇವತ್ತಿನ ಸಿವಿಲ್ ಇಂಜಿನಿಯರ್ಸು ಬೇಸಿಕಲಿ ಸುಮ್ಮನೆ ಹಂಗೆ ಅಲ್ಲಿ ಅಡುಗೆ ಮನೆ, ಇಲ್ಲಿ ಟಾಯ್ಲೆಟು, ಇಲ್ಲಿ ಬಚ್ಚಲ್ ಮನೆ, ಇಲ್ಲಿ ಬೆಡ್ರೂಮು, ಅಲ್ಲಿ ಸ್ಟಡಿ ರೂಮು, ಬೇಸಿಕ್ ನೇಚರು, ನಾಟ್ ಅಲೈನ್ ಟು ದಿ ನಾರ್ತ್ 0 ಡಿಗ್ರಿ. ಆಮೇಲೆ ಅನೇಕ ಕಾಂಟ್ರಾಕ್ಟ್ರು ಜ್ಯೋತಿಷ್ಯನೇ ನಂಬಲ್ಲ ಅಂತಾರೆ. ಒಂದು ಸತಿ ದಯವಿಟ್ಟು ನೀವುಗಳಲ್ಲಿ ಯಾರು ನಂಬಲ್ಲ, ಒಂದು ಸ್ವಲ್ಪ ದೇವಸ್ಥಾನದ ಆರ್ಕಿಟೆಕ್ಟ್ನ ನೋಡ್ಕೊಂಬನ್ನಿ, ಒಂದು ಸ್ವಲ್ಪ ದೇವಸ್ಥಾನದ ಒಂದು ಪ್ರವಾಸ ಮಾಡ್ಕೊಂಬನ್ನಿ. ಯಾರು ಈ ಆರ್ಕಿಟೆಕ್ಟು ಕಾಂಟ್ರಾಕ್ಟರ್ ಇರ್ತಾರೆ, ನಾವು ವಾಸ್ತು ನಂಬಲ್ಲ ರೀ ಅಂತಕ್ಕಂಥವ್ರು, ನಿಮಗೆ ವಾಸ್ತು ಯಾವಾಗ ನಂಬಲ್ವೋ ನಿಮ್ಮ ಬಿಸ್ನೆಸ್ಸು ಲಾಂಗ್ ಟರ್ಮಲ್ಲಿ ಬರಲ್ಲ. ಯಾರು ಸಿವಿಲ್ ಕಾಂಟ್ರಾಕ್ಟರ್ ಇರ್ತಾರೆ, ಆರ್ಕಿಟೆಕ್ಟ್ ಇರ್ತಾರೆ, ನೀವು ವಾಸ್ತು ಪ್ರಕಾರ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಹೋಗಿ ಅವ್ರು ನಿಮ್ಗೆ 10 ಜನನ ಕೊಡ್ತಾರೆ ಬಿಸ್ನೆಸ್ಸು. ಇದನ್ನು ಎಲ್ಲ ಆರ್ಕಿಟೆಕ್ಟು ಸಿವಿಲ್ ಇಂಜಿನಿಯರ್ಸು ಸ್ವಲ್ಪ ತಲ್ಲಿಟ್ಕೊಳ್ಳಿ. ಯು ಆರ್ ಅಲೈನಿಂಗ್ ದಿ ಪಂಚಭೂತಾಸ್, ಯು ಆರ್ ನಾಟ್ ಅಗೇನ್ಸ್ಟ್ ದಿಸ್ ಪಂಚಭೂತಾಸ್. ನೀವೇ ಸಿವಿಲ್ ಇಂಜಿನಿಯರ್ ಆಗಿ ಕನ್ಸ್ಟ್ರಕ್ಷನ್ನು, ನೀವು ಲೋಡ್ ಬೇರಿಂಗು ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಒಂದು ಸೈಟು ಮೆಜರ್ಮೆಂಟು ಎಲ್ಲ ತೊಗೊಳ್ಬೇಕಾದ್ರೆ ಅಲೈನ್ಮೆಂಟ್ ತೊಗೊಳ್ತೀರಾ. ಅಲೈನ್ಮೆಂಟ್ ಹೆಂಗೆ ತೊಗೊಳ್ತೀರಾ, ಫುಟಿಂಗ್ ತೊಗೊಳ್ತೀರಾ, ಹೆಂಗೆ ತೊಗೊಳ್ತೀರಾ? ಇಟ್ ಈಸ್ ಆಲ್ ಬೇಸ್ಡ್ ಆನ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ಅಲೈನ್ಮೆಂಟು ವಾಸ್ತುನೂ ಕೂಡ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮೇಲೇ ಇರೋದು. ಓಕೆ ಗುರುಜಿ, ಆಯಿತು. ಈಗ ಒಂದು ಬ್ರೇಕ್ ತೆಗೆದುಕೊಳ್ಳೋ ಸಮಯ ಆಗಿದೆ. ವೀಕ್ಷಕರೇ, ನೀವು ಕೂಡ ಹೊಸ ಮನೆ, ಅಂಗಡಿ ಅಥವಾ ಫ್ಯಾಕ್ಟ್ರಿ ಕಟ್ಟಬೇಕು ಅಂತ ಹೇಳಿ ಪ್ಲ್ಯಾನ್ನಲ್ಲಿದ್ದೀರಾ? ಹಾಗಿದ್ರೆ ಅಡಿಪಾಯದಿಂದಲೇ ವಾಸ್ತುವನ್ನು ಭದ್ರವಾಗಿ ಇರಿಸೋದಕ್ಕೆ ಗುರುಜಿಯವರ ಬಳಿ ವಿಶೇಷವಾದಂತಹ ಫೌಂಡೇಶನ್ ಕಿಟ್ ಲಭ್ಯ ಇದೆ. ಮತ್ತು ಈ ಕಟ್ಟಿದ ಮನೆಯಲ್ಲಿ ದೋಷಗಳು ಏನಾದರೂ ಇದ್ದರೆ ಅದ್ರ ಬಗ್ಗೆಯೂ ಕೂಡ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮನೆಯ ಒಳಗಿನ ವಾಸ್ತುವನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಇಂಟರ್ನಲ್ ಕಿಟ್ ಕೂಡ ಲಭ್ಯ ಇದೆ. ಅದನ್ನು ನೀವು ಪರ್ಚೇಸ್ ಮಾಡಿಕೊಂಡು ಅದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬಹುದು. ಅದೇ ರೀತಿಯಾಗಿ ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನುವಂತಹ ಆಸೆ ಇದ್ದವರು ನಕ್ಷತ್ರ ನಾಡಿ ತರಗತಿಗೆ ನೀವು ಜಾಯಿನ್ ಆಗಬಹುದು. ಏಪ್ರಿಲ್ 20ನೇ ತಾರೀಕಿನಂದು ನಕ್ಷತ್ರ ನಾಡಿ ತರಗತಿಗಳು ಆರಂಭ ಆಗ್ತಾ ಇದೆ. ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ಬುಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈಗ ಒಂದು ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ತಮ್ಮ ಹೆಸರು? ಮಂಜುಳಾ ಅಂತ. ಮಂಜುಳಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದೊಡ್ಡಬಳ್ಳಾಪುರದಿಂದ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಮಂಜುಳಾ ಅವರೇ? ಅದು ನಮ್ಮ ಯಜಮಾನ್ರ ಮನೆಯದು ಆಸ್ತಿ ಬಗ್ಗೆ ಸ್ವಲ್ಪ ಡಿವೈಡ್ ಕೇಳಬೇಕಾಗಿತ್ತು ಗುರುಜಿ ಹತ್ರ. ಪ್ರಶ್ನಾಶಾಸ್ತ್ರ. ಸರಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ಒಳಗಡೆ ನಂಬರ್ ಹೇಳಿ. 16 ಮೇಡಮ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನಾಶಾಸ್ತ್ರದ ಪ್ರಕಾರ 5-11 ಕಾಂಬಿನೇಷನ್ ಬರ್ತಾ ಇದೆ ಕೇತುನಲ್ಲಿ. 4ನೇ ಮನೆ ಆಸ್ತಿ ವಿಚಾರದಲ್ಲಿ ನಿಮ್ಮ ಪ್ರಶ್ನೆ ಇರೋದ್ರಿಂದ 11-4 ಅದನ್ನು ಕೆಲವರು ಎಷ್ಟು ಜನ ಇದ್ದಾರೆ ಒಟ್ಟು? 3 ಜನ ಗಂಡ್ಮಕ್ಳು, ಒಬ್ಬ ಹೆಣ್ಮಕ್ಳು. ಒಬ್ಬರು ಮಾರಬೇಕು ಅಂತ ಇದ್ದಾರೆ, ಒಬ್ಬರು ಮಾರೋದು ಬೇಡ ಅಂತ ಇದ್ದಾರೆ, ಒಬ್ಬರು ಪಾಲ್ ಮಾಡೋಣ ಅಂತಾರೆ, ಒಬ್ಬರು ಸೈನ್ ಮಾಡಕ್ಕೆ ಬರೋದಿಲ್ಲ. ಎಲ್ಲ ರಾಹುವಿನ ಕನ್ಫ್ಯೂಷನ್. ಏನು ಪ್ರಶ್ನೆ? ಅದೇ ಡಿವೈಡ್ ಮಾಡ್ಬೇಕು ಅಂತಿದ್ದಾರೆ. ಒಬ್ರು ಅಂತಾರೆ ಒಬ್ರಿಗೆ ಜಾಸ್ತಿ ಕೊಡೋಣ, ಒಬ್ರು ಕಮ್ಮಿ ಕೊಡೋಣ ಅಂತ. ನಮ್ಮ ಮನೆಯವ್ರಿಗೆ ಕಮ್ಮಿ ಕೊಡ್ಬೇಕು ಅಂತ. ನಿಮ್ಮ ಮನೆಯವ್ರಿಗೆ ಕಮ್ಮಿ ಕೊಡಬೇಕು? ನಮ್ಮ ಮನೆಯವ್ರಿಗೆ ಯಾಕೆ ನೀವು ಯಾವ್ದಾರು ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರಲ್ಲಿ ವರ್ಕಲ್ಲಿ ಇದ್ದೀರಾ? ಇಲ್ಲ ಇಲ್ಲ, ಇವ್ರಿಗೆ ಆಲ್ರೆಡಿ ನಮ್ ಬೆಂಗಳೂರಲ್ಲಿ 2 ಸೈಟ್ ಇದೆ. ಅದನ್ನ ತೋರಿಸ್ಕೊಂಡ್ರಲ್ವಾ ನೀವು? ಪಿಕ್ಚರ್ ಸಮೇತ ಇದು ಟಿವಿಲಿ ಪ್ರಸಾರ ಮಾಡಿದ್ದೀರಾ ನಮ್ಮ ಹತ್ರ 2 ಸೈಟ್ ಇದೆ ಅಂತ. ಜನಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಆಸ್ತಿ ವಿಚಾರದಲ್ಲಿ ನೀವು ಕಷ್ಟಪಟ್ಟು ತಗೊಂಡಿರ್ತೀರಾ, ಆಸ್ತಿ ವಿಚಾರದಲ್ಲಿ ಆಲ್ರೆಡಿ ನಿಮಗೆ ಬಂದಿದೆಯಲ್ಲ ಅನ್ನೋದಕ್ಕೆ ಇಲ್ಲಿ ಕಮ್ಮಿ ಮಾಡ್ಕೋತಾರೆ. ಅವರ ಸೋಂಬೇರಿತನಕ್ಕೆ ಜಾಸ್ತಿ ಪಾಲು ಬೇಕು. ನಿಮ್ಮ ಕಷ್ಟಪಟ್ಟು ಗಳಿಸಿರ್ತಕ್ಕಂಥ ಸೈಟಿಗೆ ಪಾಲಕರ ಸಮ ಪ್ರಮಾಣ ಇಲ್ಲ. ಇದು ಕಲಿಯುಗದ ವಿಧಿಯಾಟ. 11ನೇ ಮನೆ ರಾಹು ಬಂದಿರೋದ್ರಿಂದ ಮತ್ತು ಶುಕ್ರ 11 ಬಂದಿರೋದ್ರಿಂದ ನಿಮ್ಮ ಒಂದು ಯಜಮಾನರಿಗೆ ಬಲಗೈ ಮಧ್ಯದ ಬೆಳಗ್ಗೆ ಒಂದು ಜಿರ್ಕಾನ್ ಹಾಕಿಸಿ. ಆವಾಗ ಅವರ ಒಂದು ಮಾತುಗಳೆಲ್ಲ ಸ್ವಲ್ಪ ಕಮ್ಮಿಯಾಗಿ ಸಮ ಪ್ರಮಾಣವಾಗಿ ಕೊಡೋಣ ಅಂತ ಹೇಳಿ ಮಾಡಿ. ಆದರೆ ಒಳ್ಳೆತನವನ್ನು ನೀವು ಜಾಸ್ತಿ ತೋರಿಸಿದ್ರೆ ನಿಮಗೆ ಇದು ಕೈಯಲ್ಲಿ ಚಿಪ್ಪೆ ಸಿಗೋದು. ಜಿರ್ಕಾನ್ ಹಾಕಿಸಿ ಆಮೇಲೆ ಆ ಪತ್ರಗಳನ್ನು
ವೆಸ್ಟ್ ಡೈರೆಕ್ಷನಲ್ಲಿ ಇಡಬೇಕು. ವೆಸ್ಟ್ ಡೈರೆಕ್ಷನ್ ಆ ಒಂದು ಜೆರಾಕ್ಸ್ ಕಾಪಿನ ನಿಮಗೆ ಲಾಭ ಬರಬೇಕು ಅಂದರೆ ಆ ಜಮೀನು ಪತ್ರಗಳು ಬರ್ತಾವಲ್ಲ ಅದು ವೆಸ್ಟ್ ಡೈರೆಕ್ಷನ್ ಇಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ತಮ್ಮ ಹೆಸರು? ಪಾಲಾಕ್ಷಿ ಮೇಡಮ್. ಪಾಲಾಕ್ಷಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬ್ಯಾಂಗ್ಳೂರಿಂದ ಮೇಡಮ್. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗಳ ಬಗ್ಗೆ ಮೇಡಮ್. ಸರಿಮಾ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 13/7/2008 ಭಾನುವಾರ 3 ಗಂಟೆ ಮೇಡಮ್. ಭಾನುವಾರ 3 ಗಂಟೆ. ಎಲ್ಲಿ ಹುಟ್ಟಿದ್ದು? 13/7/2008 ಬ್ಯಾಂಗ್ಳೂರ್ ಮೇಡಮ್. ಯಲಹಂಕ. ಸರಿ ಆಯ್ತು, ಗುರೂಜಿ ಇದ್ದಾರೆ, ಮಾತಾಡಿ. ಈಗ 3 ಗಂಟೆ ಅಂದರೆ ಯಾವಾಗ ಅಂತ ನಾವು ಅನ್ಕೋಬೇಕು, ಊಹೆ ಮಾಡ್ಕೋಬೇಕಾ? ಮಧ್ಯಾಹ್ನ ಅದನ್ನ ಹೇಳ್ಬೇಕು ತಾನೆ, ಕರೆಕ್ಟಾಗಿ 3 ಗಂಟೆಗೆ ಹುಟ್ಟಿದ್ರಾ? ಸ್ವಲ್ಪ ನಿಮಿಷ ಆಚೆ ಕಡೆ ಏನೂ ಇಲ್ಲ. ಇಲ್ಲ ಸ್ವಾಮಿ, 3:05. 3:05? ಅದೇ 3 ಗಂಟೆ ಸ್ವಾಮಿ, ಎಕ್ಸಾಕ್ಟ್ ಅದನ್ನ ಬರ್ದಿದ್ದು. ನೀವು ಕರೆಕ್ಟಾಗಿ ತಿಳ್ಕೊಬೇಕು. ಯಾರು ಜ್ಯೋತಿಷ್ಯದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಸರಿಯಾದ ಸಮಯ ಹುಟ್ಟೋ ಟೈಮಲ್ಲಿ ಬರ್ಕೊಂಡಿಲ್ಲ ಅಂತಂದ್ರೆ ಅವರ ಮುಂದಿನ ಜಾತಕದಲ್ಲಿ ಹೇಳ್ತಕ್ಕಂಥ ವಿಚಾರಗಳಲ್ಲಿ ಸಮಯದ ವ್ಯತ್ಯಾಸ ಆಗುತ್ತೆ ಹೊರತು ಪ್ರೆಡಿಕ್ಷನಲ್ಲಿ ಸ್ವಲ್ಪ ಚೂರು ವ್ಯತ್ಯಾಸ ಆಗ್ಬೋದು ಅಷ್ಟೇ. ಆದರೆ ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಮಾಡೋಕ್ಕಾಗಲ್ಲ ಅಂತ ಜ್ಯೋತಿಷದಲ್ಲಿ ನಾವು ಹೇಳ್ತೀವಿ. ಈಗ ಸೆಕೆಂಡ್ PUC ಮುಗಿಸಿದ್ರಾ? ಈಗ ಬರಿಬೇಕು. ಈ ವರ್ಷ ಬರೀತಾರೆ. ಯಾವ್ದು ತಗೊಂಡಿದ್ದಾರೆ? ನೀಟ್ ತಗೊಂಡಿದ್ದಾರೆ. ಸಕ್ಸಸ್ ತೋರಿಸ್ತಾ ಇದೆ ನೀಟಲ್ಲಿ. ಮೆಡಿಕಲ್ ಲೈನಲ್ಲಿ ಸಕ್ಸಸ್ ತೋರಿಸ್ತಾ ಇದೆ. ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಇದಕ್ಕೆ ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಸಜೆಷನ್ ಕೊಡ್ತೀನಿ. ಅವರ ಕುತ್ತಿಗೆಗೆ, ಕೊರಳಿಗೆ ಒಂದು ಬ್ಲೂ ಸಫೈರ್, ಒಳ್ಳೆ ಕ್ವಾಲಿಟಿ, ದಯವಿಟ್ಟು ಬ್ಲೂ ಸಫೈರ್ ಹಾಕಿಸಿ. ಸಕ್ಸಸ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಆ ಗ್ರಹದ ಬಲ 10ನೇ ಮನೇಲಿ ಕೂತಿರ್ತಕ್ಕಂಥದ್ದು ಮತ್ತು 9ನೇ ಮನೆ ಇರ್ತಕ್ಕಂಥ ಒಂದು ಕಾಂಬಿನೇಷನ್ ನಾವು ನೋಡಿದಾಗ ಕೇತುವಿನ ಬಲ ಇರೋದ್ರಿಂದ ಅದ್ರ ಜೊತೆಗೆ ಸಾಧ್ಯವಾದರೆ ಒಂದು 9 ಮುಖದ ರುದ್ರಾಕ್ಷಿ, ಸಕ್ಸಸ್ ಗ್ಯಾರಂಟಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಓಕೆ, ಕರೆ ಕಟ್ಟಾಗಿರುವಂಥದ್ದು. ಓಕೆ ಗುರುಜಿ, ನೀವು ಹೇಳ್ತಾ ಇದ್ರಿ ಈ ಒಂದು ವ್ಯಾಪಾರ ವ್ಯವಹಾರ ಅಂತ ಬಂದಂತಹ ಸಂದರ್ಭದಲ್ಲಿ ಈ ಗಲ್ಲಾಪೆಟ್ಟಿಗೆ ಅನ್ನುವಂಥದ್ದು ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ರಿ. ಅದೇ ರೀತಿಯಾಗಿ ಒಂದು ಎಕ್ಸಾಂಪಲನ್ನು ಕೂಡ ಕೊಟ್ರಿ ನೀವು. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಗ್ನಿಮೂಲೆ, ಹಣದ ಜಾಗ. ಅಗ್ನಿಮೂಲೆನೇ ಇಂಪಾರ್ಟೆಂಟು. ತುಂಬ ಜನ ಎಲ್ಲಿ ಇಟ್ಟು ತಪ್ಪು ಮಾಡ್ತೀರಿ ನೀವೆಲ್ಲ ಅಂದರೆ ಈಶಾನ್ಯದ ಮೂಲೆಯಲ್ಲಿ ಇಡ್ತಾರೆ. ದೇವರ ಜಾಗ ಅಂತ ಹೇಳಿ ಅಲ್ಲಿ ಗಲ್ಲಾಪಟ್ಟಿಗೆ ಇಡ್ತಾರೆ. ದೇವರಿಗೆ ದುಡ್ಡು ಕಂಡ್ರೆ ಆಗಲ್ಲ. ಶ್ರದ್ಧೆ ಭಕ್ತಿಯ ಜಾಗದಲ್ಲಿ ಹೋಗಿ ಎಲ್ಲ ಓಡಾಡಿರ್ತಕ್ಕಂಥದ್ದು, ಆ ಗಲೀಜೆಲ್ಲ ಎಲ್ಲೆಲ್ಲ ಓಡಾಡಿರುತ್ತದು. ನಮ್ಗೆ ಒಳ್ಳೇದು ಅನ್ಬೋದು, ಇನ್ನೊಬ್ರು ಕೆಟ್ಟದಿರ್ಬೋದು. ಆ ಹಣ ಅಂತಕ್ಕಂಥದ್ದು ಕಾಯಿನ್ ಇರ್ಬೋದು ಅಥವಾ ನೋಟ್ ಇರ್ಬೋದು, ಎಲ್ಲ ಕಡೆ ಓಡಾಡಿರ್ತಕ್ಕಂಥದ್ದು. ಅದರ ತದ್ವಿರುದ್ಧವಾಗಿ ಕೆಲವರು ಏನು ಮಾಡ್ತಾರೆ, ಸೌತ್ ವೆಸ್ಟಲ್ಲಿ ಇಟ್ಬಿಡ್ತಾರೆ. ಕುಬೇರನ ಮೂಲೆ ಅಂತ. ಸಾಧ್ಯವೇ ಇಲ್ಲ. ನಿಮ್ಮ ಗಲ್ಲಾಪೆಟ್ಟಿಗೆ ಚೆನ್ನಾಗಿ ಇದಾಗಬೇಕು ಅಂತಂದರೆ ಸೌತ್ ಈಸ್ಟ್ ಈಸ್ ದಿ ಪೋರ್ಷನ್ ಆಫ್ ಕ್ಯಾಶ್. ಶುಕ್ರನ ಸ್ಥಾನ ಯಾವುದು ತಿಳ್ಕೊಳ್ಳಿ. ಶುಕ್ರನ ಸ್ಥಾನ ತಿಳ್ಕೊಂಡಿಲ್ಲ ತುಂಬ ಜನ. ಅದರ ಜೊತೆಗೆ ವಾಸ್ತು ಪರ್ಫೆಕ್ಟಾಗಿದೆ ನೋಡಬೇಕು. ಈಗ ವಾಸ್ತು ಶಿಫ್ಟ್ ಆಗಿಬಿಟ್ಟಿರುತ್ತೆ. ಹಿಂಗೆ ಅಂದಾಜು ಮೇಲೆ ಶುಕ್ರನ ಸ್ಥಾನ ಅಂತ ನಾಳೆ ಹೋಗಿಟ್ರೂ ತಪ್ಪಾಗುತ್ತೆ. ಯಾಕಂದರೆ ನಿಮಗೆ ನಿಮ್ಮ ಜಾಗದ ಒಂದು ವ್ಯಾಪಾರದ ಸ್ಥಳ 0 ಡಿಗ್ರಿಲಿ ಇಲ್ಲ ಅಂದರೆ ಸೌತ್ ಈಸ್ಟು ತಪ್ಪಾಗುತ್ತೆ. ಸೊ ಅದಕ್ಕೆ 0 ಡಿಗ್ರಿ ಇದೆಯಾ ಫಸ್ಟ್ ನೋಡ್ಕೋಬೇಕು. ಸೊ ಎಲ್ಲ ಇಂಜಿನಿಯರ್ಸು, ಸಿವಿಲ್ ಇಂಜಿನಿಯರ್ಸು, ಆರ್ಕಿಟೆಕ್ಟು ವಾಸ್ತು ಪ್ರಕಾರ ಕಟ್ಟಿ ನಿಮಗೂ ಒಳ್ಳೆಯದಾಗುತ್ತೆ, ನಿಮ್ಗೆ ವ್ಯಾಪಾರನೂ ಜಾಸ್ತಿ ಆಗುತ್ತೆ. ತುಂಬ ಜನ ನಾನು ನೋಡಿದ್ದೀನಿ, ಈ ವಾಸ್ತು ಕರೀತಾರೆ ನಮ್ಮನ್ನು. ಅಲ್ಲಿ ಆರ್ಕಿಟೆಕ್ಟು ಮುಖ ತೋರಿಸ್ಕೊಂಡು ಹೋಗ್ತಾರೆ ಅಲ್ಲಿ. ನಮಗೇನು ವಾಸ್ತು ಮಹಾ ಅಂತ. ಆ ಥರ ಎಲ್ಲ ಮಾಡಬೇಡಿ. ನಮಗೂ ಕೂಡ ನಾವೇನು ಆರ್ಕಿಟೆಕ್ಟ್ ಓದಿರಲ್ಲ, ಒಪ್ಕೊಳ್ತೀವಿ. ಆದರೆ ವಾಸ್ತು ಪ್ರಕಾರ ಕಂಪ್ಲೀಟಾಗಿ ಸಂಪೂರ್ಣವಾಗಿ ತಿಳ್ಕೊಂಡಿರ್ತೀವಿ. ದಿ ಅಲೈನ್ಮೆಂಟ್ ಆಫ್ ದಿ ಅರ್ತ್ ಆಕ್ಸೆಸ್. ಒಳ್ಳೆಯದಾಗಲಿ. ಓಕೆ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಈ ವ್ಯಾಪಾರ ಸ್ಥಳದಲ್ಲಿ ನಾವು ಗಲ್ಲಾಪೆಟ್ಟಿಗೆಯನ್ನು ಎಲ್ಲಿ ಇಟ್ಟರೆ ಒಳಿತು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಹೊಸ ಮನೆ, ಅಂಗಡಿ ಅಥವಾ ವ್ಯಾಪಾರವನ್ನು ಮಾಡ್ತಾ ಇರ್ತೀರಿ, ಫ್ಯಾಕ್ಟ್ರಿ ಕಟ್ಟುವಂತಹ ಪ್ಲ್ಯಾನ್ನಲ್ಲಿ ಇರ್ತೀರಿ. ಹಾಗಿದ್ರೆ ಅಡಿಪಾಯದಿಂದಲೇ ವಾಸ್ತುವನ್ನು ಭದ್ರವಾಗಿ ಇರಿಸೋದಕ್ಕೆ ಅಂತ ಹೇಳಿ ಫೌಂಡೇಶನ್ ಕಿಟ್ ಸಿಗುತ್ತೆ. ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಈಗಾಗಲೇ ಮನೆ ಕಟ್ಬಿಟ್ಟಿದ್ದೀವಿ, ಏನು ಮಾಡೋದು ಅನ್ನುವಂತಹ ಪ್ರಶ್ನೆಗಳು ಕೂಡ ಇರ್ಬೋದು. ಅಂಥವ್ರಿಗೂ ಕೂಡ ಇಂಟರ್ನಲ್ ಕಿಟ್ ಕೂಡ ಲಭ್ಯ ಇದೆ. ಇದನ್ನು ಪಡೆದುಕೊಂಡು
ಕಲ್ತ್ಕೊಂಡು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬಹುದು ಅಂತ ಹೇಳ್ತಾ, ಅದೇ ರೀತಿಯಾಗಿ ಈ ನಕ್ಷತ್ರ ನಾಡಿ ತರಗತಿಗಳು ಏಪ್ರಿಲ್ 20ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನುವಂತಹ ಇಂಟ್ರೆಸ್ಟ್ ಇರೋರು ಈ ಒಂದು ನಂಬರ್ಗೆ ಕರೆ ಮಾಡಿ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ. ಸೊ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಜ್ಯೋತಿಷ್ಯವನ್ನು ಕಲಿಬಹುದು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.